ಇವತ್ತು ಸ್ನೇಹಿತರೆ ನಿಮಗೂ ಕೂಡ ಇಷ್ಟು ಉದ್ದವಾಗಿ ದಟ್ಟವಾಗಿ ಕೂದಲು ಬೆಳೆಸ್ಕೋಬೋದು. ಎಷ್ಟೇ ಕೂದಲು ಉದುರುವಂಥ ಸಮಸ್ಯೆ ಇದ್ದರೂ ಕೂಡ ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ಯೂಸ್ಫುಲ್ ಆಗುವಂಥದ್ದು ಇವತ್ತು ಹೇರಿಗಾಗಿ ಟಿಪ್ಸ್ ತೊಗೊಂಬಂದಿದ್ದೀನಿ. ಖಂಡಿತವಾಗಿ ನೀವು ಕೂಡ ಖಂಡಿತವಾಗಿ ಬಳಸಿ ನೋಡಿ, ನಿಮಗೂ ಕೂಡ 100% ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ. ನೋಡ್ತಾ ನೋಡ್ತಾ ನಿಮ್ಮ ಕೂದಲು ಉದ್ದವಾಗಿ ದಟ್ಟವಾಗಿ ವೇಗವಾಗಿ ಬೆಳೆಯುತ್ತೆ. ಮತ್ತೆ ನೀವು ಕೂಡ ನನಗೆ ವೇಗವಾಗಿ ಕೂದಲು ಬೆಳೀತಾ ಅಂತ ಅಂದ್ಕೊಂಡು ನೀವೇ ಕಟ್ ಮಾಡ್ತೀರಾ ನೋಡಿ ಸ್ನೇಹಿತರೆ, ಅಷ್ಟು ಚೆನ್ನಾಗಿ ವೇಗವಾಗಿ ಬೆಳೆಯುತ್ತೆ. ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ಏನಪ್ಪ ಯೂಸ್ಫುಲ್ ಆಗಿರುವಂಥದ್ದು ಹೇರ್ ಟಿಪ್ಸ್ ಅಂತ ನಿಮಗೂ ಕೂಡ ತೋರಿಸ್ತೀನಿ. ನೀವು ಕೂಡ ನ್ಯಾಚುರಲ್ ರೀತಿಯಾಗಿ ಯೂಸ್ ಮಾಡ್ಬೋದು. ಯಾರಿಗೆಲ್ಲ ಕೂದಲು ಉದುರುವಂಥ ಸಮಸ್ಯೆ ಆದರೂ ಕೂಡ ಖಂಡಿತವಾಗಿ ಯೂಸ್ ಮಾಡಿ ನೋಡಿ. ಏನಾದರೂ ಕೆಮಿಕಲ್ ಶಾಂಪೂ ಬಳಸೋದ್ರಿಂದ ಕೂಡ ನಮಗೆ ಕೂದಲು ಉದುರುವಂಥ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ಕೆಮಿಕಲ್ ಇರುವಂಥ ಶಾಂಪೂಗಳು ಮಾತ್ರ ಬಳಸೋದಕ್ಕೆ ಹೋಗಬೇಡಿ. ನ್ಯಾಚುರಲ್ ಆಗಿರುವಂಥದ್ದು ಎಲ್ಲವೂ ಕೂಡ ಬಳಸ್ತಾ ಹೋದರೆ ನಮಗೆ ನ್ಯಾಚುರಲ್ ಆಗಿ ಕೂದಲಿಗೆ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ಹಾಗೆ ನಮ್ಮ ಕೂದಲು ಉದುರುವಂಥ ಸಮಸ್ಯೆ ಕೂಡ ಕಡಿಮೆ ಆಗಿ ಉದ್ದವಾಗಿ ವೇಗವಾಗಿ ಕೂದಲು ಬೆಳೆಸ್ಕೋಬೋದು ಸ್ನೇಹಿತರೆ. ಹಾಗಿದ್ರೆ ಯಾಕೆ ತಡ ಮಾಡೋದು, ನಿಮಗೂ ಕೂಡ ಇವತ್ತಿನ ಯೂಸ್ಫುಲ್ ಆಗುವಂಥ ವೇಗವಾಗಿ ಉದ್ದವಾಗಿ ನಾವು ಕೂದಲು ಬೆಳೆಸೋದಕ್ಕೆ ಏನು ನ್ಯಾಚುರಲ್ ರೀತಿಯಾಗಿ ನಾವು ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ಕೊಂಡು ಬರ್ತೀನಿ. ಬನ್ನಿ ಸ್ನೇಹಿತರೆ. ಇವಾಗ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಇವಾಗ 1 ಲೋಟದಷ್ಟು ಟೀ ಕುಡಿಯುವಂಥ ಲೋಟದಿಂದ ನೀರು ಹಾಕ್ತಾ ಇದ್ದೀನಿ ನೋಡಿ. ನಾವು ಇವಾಗ ನಮ್ಮ ಕೂದಲಿಗೆ ನ್ಯಾಚುರಲಾಗಿ ಕಲರ್ ಕೂಡ ಮಾಡ್ಕೋಬೋದು, ಹಾಗೆ ವೇಗವಾಗಿ ಉದ್ದವಾಗಿ ಬೆಳೆಯೋದಕ್ಕೂ ಕೂಡ ಸಹಾಯ ಮಾಡ್ಕೋಬೋದು. ಇವಾಗ 1 ಲೋಟದಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಟೀ ಪುಡಿ ಕೂಡ ಹಾಕ್ತಾ ಇರುವಂಥದ್ದು. ನೀವು ಯಾವುದೇ ಬ್ರ್ಯಾಂಡ್ ಯೂಸ್ ಮಾಡಿದ್ರೂ ಕೂಡ ನಡೆಯುತ್ತೆ. ಟೀ ಪುಡಿ ಅದು ಇದು ಅಂತೇನಿಲ್ಲ. ನೀವು ಮನೆಯಲ್ಲಿ ಯಾವ ರೀತಿ ಟೀ ಮಾಡೋದಕ್ಕೆ ಯೂಸ್ ಮಾಡ್ತೀರಾ ಅದೇ ಯೂಸ್ ಮಾಡ್ಬೋದು. ಆಮೇಲೆ ನಾನು ಅದಕ್ಕೆ 1 ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಕಾಳು ಜೊತೆಗೆ ನಾನು ಇವಾಗ 2 ರೂಪೀಸ್ ಪ್ಯಾಕೆಟ್ ಇರುವಂಥದ್ದು ಬ್ರೂ ಕಾಫಿ ಕೂಡ ಅದರಲ್ಲಿ ಹಾಕ್ತಾ ಇರೋಂಥದ್ದು. ಇದು ನೋಡಿ, ನಾವು ಟೀ ಪುಡಿ ಮತ್ತು ಬ್ರೂ ಕಾಫಿ ಹಾಕೋದ್ರಿಂದ ನಮ್ಮ ಕೂದಲು ಏನಾಗುತ್ತೆ ಅಂದರೆ ಬಿಳಿ ಕೂದಲಾದರೂ ಕೂಡ ಅದು ನ್ಯಾಚುರಲಾಗಿ ಕಪ್ಪು ಬಣ್ಣಕ್ಕೆ ತಿರುಗುವಂಥದ್ದು. ಹಾಗಾಗಿ ನೀವು ಕೂಡ ಖಂಡಿತವಾಗಿ ಬ್ರೂ ಕಾಫಿ ಖಂಡಿತವಾಗಿ ಹಾಕಿ. ಇವಾಗ ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಬೇಕು. ನಾವು ಎಷ್ಟೊತ್ತು ಕುದಿಸ್ತೀವಿ ಆವಾಗ ಏನಾಗುತ್ತೆ ಅಂದರೆ ಕಲರ್ ಚೇಂಜ್ ಆಗ್ತಾ ಬರಬೇಕು. ನಮಗೆ ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗಬೇಕು. ಅಲ್ಲಿವರೆಗೂ ನಾನು ಇದೇ ರೀತಿ ಕುದಿಸ್ತಾನೆ ಇರ್ತೀನಿ. ಆಮೇಲೆ ನಾನು ಇದಕ್ಕೆ ಏನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ನೋಡಿ. ನಿಮ್ಗೆ ಯಾರಿಗೆಲ್ಲ ನಿಮ್ಮ ತಲೆಯಲ್ಲಿ ತುಂಬಾ ಒಂದೊಂದು ಸಮಸ್ಯೆ ಕೊಡ್ತಾ ಇದ್ದರೆ ಈ ಥರ ಇರುವಂಥದ್ದು ನ್ಯಾಚುರಲ್ ಆಗಿರುವಂಥ ಕಲರ್ ಯೂಸ್ ಮಾಡ್ಬೋದು. ಯಾಕಂದರೆ ನಾವು ಯಾವುದೇ ಸಮಸ್ಯೆಗಳಿಗೆ ಕೆಮಿಕಲ್ ಇರುವಂಥದ್ದು ಹಚ್ತಾ ಹೋದರೆ ಅದು ಮತ್ತೆ ಜಾಸ್ತಿನೇ ಆಗುತ್ತೆ, ನಮಗೇನು ಕಡಿಮೆ ಆಗೋಲ್ಲ. ಹಾಗಾಗಿ ಸ್ವಲ್ಪ ನ್ಯಾಚುರಲ್ ರೀತಿಯಾಗಿ ಕೂಡ ನೀವು ಯೂಸ್ ಮಾಡ್ಬೋದು. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇರುವಂಥದ್ದು, ಕಲರ್ ಕೂಡ ಚೆನ್ನಾಗಿ ಬರ್ತಾ ಇರುವಂಥದ್ದು. ನಮಗೆ ಯಾವ ರೀತಿ ಕಲರ್ ಬರಬೇಕಂತ ಹೇಳ್ಕೊಡ್ತೀನಿ. ಹಾಗೆ ನಾವು ಎಷ್ಟೊತ್ತು ಕುದಿಸ್ಬೇಕಂತ ಕೂಡ ನೋಡ್ಬಿಡಿ. ಇವಾಗ ನೋಡಿ, ಇದು ನಾನೀಗ ಸ್ವಲ್ಪ ಇದಕ್ಕೆ ಕರಿಬೇವಿನ ದಳ ಕೂಡ ಹಾಕ್ತಾಯಿದ್ದೀನಿ. ನಾವು 2 ರೀತಿ ಕೂಡ ಯೂಸ್ ಮಾಡ್ಕೋಬೋದು. ಒಂದು ಸ್ಪ್ರೇ ಬಾಟಲಲ್ಲಿ ಹಾಕಿ ಕೂಡ ನಾವು ಯಾವಾಗ ತಲೆಗೆ ರಾತ್ರಿ ಹೊತ್ತಿಗೆ ಸ್ಪ್ರೇ ಮಾಡಿಕೊಂಡು ಬೆಳಗ್ಗೆ ಸ್ನಾನ ಮಾಡ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ಶುಂಠಿ ಕೂಡ ಹಾಕಿದ್ದೀನಿ. ಶುಂಠಿ ಯಾಕೆ ಹಾಕಬೇಕಂದ್ರೆ ನಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ಕಡಿಮೆ ಮಾಡುತ್ತೆ. ಶುಂಠಿ ಹಾಕೋದ್ರಿಂದ ನಮ್ಮ ತಲೆಯಲ್ಲಿ ಜಾಸ್ತಿ ಹೊಟ್ಟು ಜಾಸ್ತಿ ತುರಿಸ್ತಾ ಇರುವಂಥದ್ದು ಕೂಡ ಸಮಸ್ಯೆ ಕಡಿಮೆ ಆಗುತ್ತೆ. ಇವಾಗ ನೋಡಿ, ಇದು ಹಾಗೇ ಕುದಿಸ್ತಾನೆ ಇರಬೇಕು. 1 ಲೋಟದಷ್ಟು ನೀರು ಅರ್ಧ ಲೋಟದಷ್ಟು ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು. ನೀವೀಗ ಇದೇ ರೀತಿ ಕುದಿಸ್ತಾನೆ ಇರಿ. ನೀವೀಗ ಇದಿಷ್ಟು ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಸೋಸಿ ಒಂದು ಬಾಟ್ಲ್ನಲ್ಲಿ ಹಾಕಿ ಸ್ಪ್ರೇ ರೀತಿ ಕೂಡ ಯೂಸ್ ಮಾಡ್ಬೋದು ರಾತ್ರಿ ಹೊತ್ತಿಗೆ. ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಇದು ಹಾಗೇ ಇಡಲ್ಲ, ನಾನು ಇನ್ನೊಂದು ಸ್ವಲ್ಪ ಬಾಕಿ ಇರುವಂಥದ್ದು ಅದು ಕೂಡ ತೋರಿಸ್ತೀನಿ ನೋಡಿ. ನಾನು ಇವಾಗ ಇದು ಮೆಹಂದಿಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಸ್ನೇಹಿತರೆ ನಾನು ಇವಾಗ ಇದಕ್ಕೆ ಏನು ಪೌಡ್ರ್ ಹಾಕ್ತಾಯಿದ್ದೀನಿ ಅಂದರೆ ಸ್ನೇಹಿತರೆ, ಕರಿಬೇವು ಮತ್ತು ಕಲೋಂಜಿ ಸ್ವಲ್ಪ ಹುರಿದು ಪೇಸ್ಟ್ ಮಾಡಿದ್ದೀನಿ. ಅಂದರೆ ಸ್ವಲ್ಪ ಹುರ್ಕೊಂಡು ನಾನು ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡಿರೋಂಥದ್ದು. ಈ ಪೌಡ್ರು 1 ಸ್ಪೂನಷ್ಟು ಇದರಲ್ಲಿ ಹಾಕಬೇಕು. ಹಾಕೋದ್ರಿಂದ ನಮ್ಮ ಬಿಳಿ ಕೂದಲಿಗೆ ನ್ಯಾಚುರಲಾಗಿ ಕಲರ್ ಕೊಡುವಂಥದ್ದು, ಹಾಗೆ ನಮ್ಮ ಕೂದಲಿಗೆ ಒಂಥರ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಕೂಡ ಕಾಣಿಸುವಂಥದ್ದು, ಶೈನಿಂಗ್ ಆಗುತ್ತೆ. ಹಾಗಾಗಿ ಕಲೋಂಜಿ ಮತ್ತು ಕರಿಬೇವಿನ ಪೌಡ್ರ್ ನಾನು ಇದೇ ರೀತಿ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ, ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೊಳ್ಳೋದಕ್ಕೆ. ಇವಾಗ 1 ಸ್ಪೂನಷ್ಟು ಪೌಡ್ರ್ ಹಾಕಿದ್ದೀನಿ. ಚೆನ್ನಾಗಿ ಕುದಿಸ್ತಾನೇ ಇದ್ದೀನಿ. ಕಲರ್ ನೋಡ್ತಾ ಇರ್ಬೋದು ಎಷ್ಟು ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇರುವಂಥದ್ದು. ಹಾಗೆ ಇನ್ನೊಂದು ಸ್ವಲ್ಪ ಕುದಿಬೇಕು. ಎಲ್ಲಿವರೆಗೂ ಅಂದರೆ 1 ಲೋಟದಷ್ಟು ನೀರು ನಾವು ಅರ್ಧ ಲೋಟದಕ್ಕಿಂತ ಕಡಿಮೆನೇ ಆಗಬೇಕು, ಅಲ್ಲಿವರೆಗೂ ನಾನು ಕುದಿಸ್ತಾನೇ ಇದ್ದೀನಿ. ಆಲ್ಮೋಸ್ಟ್ ಒಂದು 5ರಿಂದ 10 ನಿಮಿಷ ಟೈಮ್ ತಗೊಳ್ಳುತ್ತೆ ಚೆನ್ನಾಗಿ ಕುದಿಯೋಕ್ಕೆ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಂದರೆ ಕೇಳಿಬಿಡಿ ಸ್ನೇಹಿತರೆ. ಈ ಥರ ಕೂಡ ನೀವು ನ್ಯಾಚುರಲಾಗಿ ನಿಮ್ಮ ತಲೆಗೆ ಅಪ್ಲೈ ಮಾಡ್ತಾ ಇರ್ಬೋದು. ನೀರು ತಣ್ಣಗಾದ್ಮೇಲೆ ಒಂಥರ ಸ್ಪ್ರೇ ಬಾಟಲಲ್ಲಿ ಹಾಕಿ ಕೂಡ ಈ ರೀತಿ ಯೂಸ್ ಮಾಡ್ಬೋದು.
ಮತ್ತು ಇಲ್ಲಾಂದರೆ ನಾವು ಏನು ಮಾಡಬೇಕಂದ್ರೆ ಈ ರೀತಿ ಬಟ್ಲಲ್ಲಿ ಸೋದಿಸ್ಕೊಂಡು ತೊಗೊಂಡು ನಾವು ಇವಾಗ ಇದಕ್ಕೆ ಮೆಹಂದಿ ಕೂಡ ಮಿಕ್ಸ್ ಮಾಡಿ, ಮೆಹಂದಿಯಲ್ಲಿ ನಾವು ಯಾವುದೇ ಮೆಹಂದಿ ಕೂಡ ಮಿಕ್ಸ್ ಮಾಡಿಕೊಂಡು ಕೂಡ ನಾವು ತಲೆಗೆ ಹಚ್ಕೋಬೋದು. ಯಾಕಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ ನ್ಯಾಚುರಲ್ ಆಗಿರುವಂಥದ್ದು ಕಲರ್ ಸಿಗುವಂಥದ್ದು. ಹಾಗೆ ಮೆಹಂದಿ ಮಿಕ್ಸ್ ಮಾಡಿ ಹಚ್ಕೊಂಡು ಬಂದರೆ ನಮಗೆ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಕೂದಲು ಬೆಳವಣಿಗೆ ಆಗಲಿ, ನಮ್ಮ ಕೂದಲು ಉದುರುವಂಥ ಸಮಸ್ಯೆ ಆಗಲಿ, ನಮ್ಮ ಬಿಳಿ ಕೂದಲಾದರೆ ಕೂಡ ನ್ಯಾಚುರಲಾಗಿ ಕಪ್ಪು ಮಾಡುವಂಥದ್ದು ಕೂಡ ಸಿಗುತ್ತೆ. ಇವಾಗ ಇದಕ್ಕೆ ನಾನು ಒಂದು ನೂಪುರ್ ಮೆಹಂದಿ ಪ್ಯಾಕೆಟ್ ಹಾಕಿದ್ದೀನಿ ನೋಡಿ, 10 ರುಪೀಸ್ ಪ್ಯಾಕೆಟ್ ಇರುವಂಥದ್ದು. ಅದು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇರುವಂಥದ್ದು. ಹಾಗೆ ನಾವು 1 ಅವರ್ ಅಷ್ಟು ಬಿಟ್ವಿ ಅಂದರೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ನಾನು ಇವಾಗ ಇದನ್ನು ಬಿಡ್ತಾ ಇಲ್ಲ, ಹಾಗೆ ತಲೆಗೆ ಅಪ್ಲೈ ಮಾಡಿಬಿಡ್ತೀನಿ. ತಲೆಗೆ ಅಪ್ಲೈ ಮಾಡಿದ್ರೆ ನಮ್ಮ ಕೂದಲಿಗೆ 1 ಅವರ್ ಅಷ್ಟು ಬಿಡ್ತೀವಲ್ವ, ಮತ್ತೆ ಸ್ವಲ್ಪ ಚೆನ್ನಾಗಿ ಕಲರ್ ಬರುವಂಥದ್ದು. ನೋಡಿದ್ರಲ್ಲ ಸ್ನೇಹಿತರೆ, ನ್ಯಾಚುರಲ್ ಆಗಿ ನಾವು ಕೂಡ ಇದಕ್ಕೆ ಕಲರ್ ಮಿಕ್ಸ್ ಮಾಡಿಕೊಂಡು ಯಾವ ಥರವಾಗಿ ನಾವು ಯೂಸ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸಿದ್ದೀನಿ. ಖಂಡಿತವಾಗಿ ಸ್ನೇಹಿತರೆ, ಯಾರ ಬಿಳಿ ಕೂದಲ ಸಮಸ್ಯೆ, ಕೂದಲು ಉದುರುವಂಥ ಸಮಸ್ಯೆ ಇದ್ದರೂ ಯೂಸ್ ಮಾಡ್ಬೋದು. ನಾನು ಇವಾಗ ತಲೆಗೂ ಕೂಡ ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ, ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು. ಇವಾಗ ಬಿಳಿ ಕೂದಲಿಗೆ ನಾನು ನ್ಯಾಚುರಲ್ ಆಗಿ ಕೂಡ ಈ ರೀತಿ ಜಾಸ್ತಿ ಕಲಿಸ್ಕೊಂಡು ಹಚ್ತಾ ಇರ್ತೀನಿ ಯಾವಾಗ ನೋಡಿ. ನಾನು ಇವಾಗ ಹಚ್ತೀನಿ ನೋಡಿ, ಈ ರೀತಿ ತಲೆ ಪೂರ್ತಿ ಅಪ್ಲೈ ಮಾಡಿಕೊಂಡು 1 ಗಂಟೆ 2 ಗಂಟೆಗಳ ಕಾಲ ಬಿಟ್ಕೊಂಡು ನೀವು ವಾಶ್ ಮಾಡ್ಕೋಬೋದು. ಒಂದು ಬ್ರಷಿನ ಸಹಾಯದಿಂದ ನೀವು ಕೂದಲಿಗೆ ಬುಡದಲ್ಲಿ ಜಾಸ್ತಿ ಹಚ್ತಾ ಬರಬೇಕು. ಬುಡದಿಂದ ಹಚ್ತಾ ಹೋದರೆ ನಮಗೆ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ, ಹಾಗೆ ಬಿಳಿ ಕೂದಲು ಕೂಡ ಆಗೋದಿಲ್ಲ. ಖಂಡಿತವಾಗಿ ನ್ಯಾಚುರಲ್ ಆಗಿರುವಂಥದ್ದು ಹೇರ್ ಪ್ಯಾಕು ರೆಡಿ ಮಾಡಿ ನೋಡಿ. ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ. ಯಾರೆಲ್ಲ ಹೊಸದಾಗಿರೋರು ಖಂಡಿತವಾಗಿ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ. ಇವಾಗ ನೋಡಿ, ಬ್ರಷಿನ ಸಹಾಯದಿಂದ ನಾನು ಎಲ್ಲ ಕಡೆ ತಲೆ ಹೇರ್ ಪ್ಯಾಕ್ ಹಚ್ತಾ ಇದ್ದೀನಿ. ಇದೇ ರೀತಿ ಹಚ್ಕೊಂಡು 1 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಿಬಿಡಬೇಕು. ಹಾಗಿದ್ರೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಸ್ನೇಹಿತರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಅಂತ ಕೇಳ್ಕೊಳ್ತೀನಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡಿದ್ರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ. ಮತ್ತೆ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.